ಇವತ್ತಿಗೂ ಎಷ್ಟೋ ಜನ ಮೆಸೇಜ್ ಹಾಕ್ತಾರೆ ಆರ್ ಜೆ ಆಗೋದು ಹೇಗೆ ಅಂತ. ಐ ವಾಂಟ್ ಯು ಟು ಬಿ ಅ ಪೋಸ್ಟರ್ ಬಾಯ್. ಅಂದರೆ ಈಗ ನಾವೆಲ್ಲ 2006 ಬಂದಿದ್ದು, ಅಳಕ್ ಮೇಲೆ ಪುಳಕ್ಕಲ್ಲಿ ಅವಾಗ ಇದ್ದಿದ್ದು ಆಪರ್ಚುನಿಟೀಸ್ ಹಾಗೇ ಇತ್ತು. ಏನೋ ಓಕೆ ಯಾರೋ ಒಂದು ಕೈ ನೋಡೋಣ ಅಂತ ನಾನಾಗಿರಲಿ, ಪ್ರದೀಪ ಟು ಸಮ್ ಎಕ್ಸ್ಟೆಂಟ್, ನಾವೆಲ್ಲ ಈ ಥರ ಬಂದವ್ರು. ಇನ್ನೂ ಕೆಲವು ಹೆಸರುಗಳಿದೆ, ಇಲ್ಲ ಅಂತಿಲ್ಲ. ಬಟ್ ಅದೆಲ್ಲ ಆಗಿ ಒಂದು ಫೌಂಡೇಶನ್ ಅಂತ ಹಾಕಿ ಅವಾಗ ಎಂಟ್ರಿನೇ ಇಲ್ಲದೇ ಜಾಗದಲ್ಲಿ ಕೆಲವ್ರು ಇಂಟರ್ನ್ ಆಗಿ ಇಲ್ಲಿಂದ ಬರೋ ಜರ್ನಿ ಇಸ್ ಡೆಫಿನೆಟ್ಲಿ ಅ ಜರ್ನಿ ವಿಚ್ ಟಾಕ್ಸ್ ಅಬೌಟ್ ಪರ್ಸಿಸ್ಟೆನ್ಸ್, ಒಂದು ಹಠ, ಎಲ್ಲವನ್ನು ನುಂಗಿ ಏನೋ ಒಂದು ಆಗತ್ತೆ ಅನ್ನೋ ನಂಬಿಕೆ. ಹೆಂಗಿತ್ತಾ ಇನಿಷಿಯಲ್ ದಿನಗಳು? ಐ ಯೂಸ್ ಟು ಎಂಜಾಯ್ ಬಿಕಾಸ್ ರೇಡಿಯೋ ಕೇಳ್ತಾ ಆಸೆ ಹುಟ್ಟಿದ್ದು ರೇಡಿಯೋಲಿ ಕೆಲಸ ಮಾಡಬೇಕು ಅಂತ. ಸೊ ಅಲ್ಲೇ ಕೆಲಸ ಸಿಕ್ತು ಅಂದಾಗ ಅದರಲ್ಲಿ ಅದಾಗಿದ್ದ ಖುಷಿ ಇದೆಯಲ್ಲ, ಅದನ್ನು ಇವತ್ತಿಗೂ ಐ ರಿಮೆಂಬರ್. ಇವತ್ತಿಗೂ ಆ ಮೂಮೆಂಟ್ಸನ್ನು ನಾನು ಚೆರಿಷ್ ಮಾಡ್ತೀನಿ. ಬಿಕಾಸ್ ಐ ಸ್ಟಿಲ್ ರಿಮೆಂಬರ್ ಮೈ ವೆರಿ ಫಸ್ಟ್ ಡೇ. ನಾನೊಂದು ವೈಟ್ ಶರ್ಟು ಬ್ಲೂ ಜೀನ್ಸ್ ಹಾಕ್ಕೊಂಡು ಆಫೀಸಿಗೆ ಹೋಗಿದ್ದೆ. ಸೊ ಇಂಟರ್ನ್ಶಿಪ್ ಫಸ್ಟ್ ಡೇ. ಓಕೆ. ಅಲ್ಲಿ ಹೋದೆ, ಒಂದಿಷ್ಟು ಆರ್ ಜೆಸ್ ಪರಿಚಯ ಇದ್ದರು, ಬಿಟ್ಟರೆ ಬೇರೆ ಆಫೀಸಲ್ಲಿ ಬೇರೆ ಅದರ್ ಎಂಪ್ಲಾಯೀಸ್ ಇರ್ತಾರೆ, ಅವ್ರು ಯಾರೂ ಪರಿಚಯ ಇಲ್ಲ. ಸುಮ್ಮನೆ ಆರ್ ಜೆಸ್ನ ಮಾತು ಕೇಳಿ ಗೊತ್ತಿತ್ತು, ಅಥವಾ 1-2 ಸಲ ಮೀಟ್ ಮಾಡಿ ಗೊತ್ತಿತ್ತು, ಬಿಟ್ಟರೆ ಅವರು ಪರ್ಸ್ನಲಿ ನಂಗೆ ಗೊತ್ತಿಲ್ಲ. ಅವತ್ತು ಹೋದೆ, ಆಫೀಸಲ್ಲಿ ಕೂತ್ಕೊಂಡೆ, ಹಿಂಗೆ ನೋಡಿದೆ, ಲೈಕ್ ಯಾರು ನನ್ನನ್ನು ಮಾತಾಡ್ಸಲ್ಲ. ಬಂದರು, ಹಾಯ್ ಅಂದರು, ಹೊಸ ಹುಡುಗ, ಆಲ್ ದಿ ಬೆಸ್ಟ್ ಅಂದರು, ಹೋದರು. ಆಮೇಲೆ ರೇಡಿಯೋ ಹೆಂಗೆ ಅಂದರೆ ಲೈಕ್ ಅಲ್ಲಿ ಅನ್ಲೆಸ್ ಅಂಟಿಲ್ ನಾವಾಗಿ ಇನ್ನು ಇಂಟ್ರೆಸ್ಟ್ ತೋರಿಸೋ ತನಕ ನಮ್ಗೆ ಯಾರು ಏನು ಹೇಳ್ಕೊಡಲ್ಲ. ಬಿಕಾಸ್ ಎವ್ರಿಬಡಿ ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಮ್ಗೇನು ಬೇಕು ನಾವು ಅಲ್ಲಿ ಕಂಡ್ಕೋಬೇಕು. ಅಂದರೆ ಈಗ ಆರ್ ಜೆ ಎಸ್ಗಳಾಗಲೇ ಓಡ್ತಾ ಇರೋ ಟ್ರೈನ್ ಇದ್ದಂಗೆ, ಕುದುರೆ. ಈಗ ಅವರಿಗೆ ಪಾಸ್ ಮಾಡಿ ಏನಪ್ಪ ಏನೋ ಅನ್ನೋ ತಾಳ್ಮೆ ಇರುತ್ತೋ ಇಲ್ವೋ, ಕುದುರೆ ಓಡ್ತಾ ಇದ್ದಾರೆ, ಅದರಿಂದ ನಾನೇನು ಹೇಳ್ಕೋಬೇಕು, ಜಾಣ್ಮೆ ನಿಮಗಿರಬೇಕು. ನಿಜ, ವೆರಿ ಟ್ರೂ. ಸೊ ನಾನು ಅವಾಗ ಬೇರೆ ಆರ್ ಜೆ ಶೋನಲ್ಲಿ ಹೋಗಿ ಕೂತ್ಕೋತಾ ಇದ್ದೆ, ಅವ್ರಿಗೆ ಅಸಿಸ್ಟ್ ಮಾಡ್ತಾಯಿದ್ದೆ. ಅವರು ನನಗೆ ಒಂದು ಸ್ವಲ್ಪ ಹೇಳ್ಕೊಟ್ಟಿಲ್ಲ ಅಂತ ಏನಲ್ಲ. ಏನೇನು ಹೇಳ್ಕೊಡ್ತಾಯಿದ್ರು? ಕಾಂಟೆಂಟ್ ಹೆಂಗೆ ತೆಗಿಬೇಕು ಅಂತ. ಬಿಕಾಸ್ ನ್ಯೂಸ್ ಪೇಪರ್ಲಿ ಒಂದು ಕಾಂಟೆಂಟ್ ಇರುತ್ತೆ, ಅಥವಾ ಆನ್ಲೈನಲ್ಲಿ ಇನ್ನೊಂದು ಥರ ಇರುತ್ತೆ. ಅದು ಎರಡರಿಂದ ವಾಟ್ ಇಸ್ ದ ಬೆಸ್ಟ್ ವಿ ಕ್ಯಾನ್ ಪಿಕ್. ಈ ಥರದ್ದು ಬೇಸಿಕ್ಲಿ ಮೋರ್ ಆಫ್ ವೆರಿ ಕಾಂಟೆಂಟ್, ಬಿಕಾಸ್ ರೇಡಿಯೋ ಇಸ್ ಮೋರ್ ಆಫ್ ಕಾಂಟೆಂಟ್ ಡ್ರಿವನ್ ಮೀಡಿಯಮ್. ಸೊ ಹಾಗಾಗಿ ಕಾಂಟೆಂಟ್ ಆಗಿರ್ಬೋದು, ಅಥವಾ ಎಕ್ಸ್ಪರ್ಟ್ಸ್ನ ಫೀಚರ್ ಮಾಡೋದು ಆಗಿರ್ಬೋದು, ಅವರನ್ನು ಹೇಗೆ ಅಪ್ರೋಚ್ ಮಾಡೋದು, ಈ ಥರದ್ದೆಲ್ಲ ಹೇಳ್ಕೊಟ್ರು. ಸೊ ಹಾಗೆ ಕಲಿತಾ ನನಗೂ ಒಂದು ಶೋ ಸಿಕ್ತು ಅವಾಗ. ಒಂದು 6 months ಆದಮೇಲೆ ಮಿಡ್ ನೈಟ್ ಶೋ ಅದು. ಅದ್ರ ಹೆಸರು ನೈಟ್ ಮಿಕ್ಸ್ ಅಂತ. 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ. ಅವಾಗ ನಿಮ್ಗೆ ಅನಿಸ್ತಾ ಇರಲ್ವಾ? ಯಾಕಂದರೆ ಕೆಲವು ಸತಿ ನಮ್ಮ ರೇಡಿಯೋದಲ್ಲಿ ಒಳ್ಳೇದೋ ಕೆಟ್ಟದೋ ಅದಕ್ಕೆ ಲೇಬಲ್ಸ್ ಕೊಡೋದೆ. ಈಗ ಬೆಳಗ್ಗೆ ಶೋ ಅಂದರೆ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರೈಮ್ ಶೋ, ಬೆಳಗ್ಗೆ. ಅದಾದಮೇಲೆ ಮತ್ತೆ ಸಾಯಂಕಾಲ, ಆಮೇಲೆ ಬರೋದು ಮಿಡ್ ಮಾರ್ನಿಂಗು, ಆಮೇಲೆ ಬರೋದು ಆಫ್ಟರ್ನೂನು, ಆಮೇಲೆ ಬರೋದು 9 ಗಂಟೆಯಿಂದ 11, 12 ಗಂಟೆ ಮೇಲಂತೂ ಲಿಟ್ರಲಿ ಆಟಗೊಂಡು ಲೆಕ್ಕಾಗಿಲ್ಲ. ಸೊ ಈ ಥರದ್ದೆಲ್ಲ ಕೆಲವು ಸತಿ ಫ್ರೇಮ್ಗಳಲ್ಲಿ ಹಾಕ್ಬಿಟ್ಟು ಇದಕ್ಕೆ ಫಸ್ಟ್ ಇದು ಸ್ಥಾನ ಹಿಂಗೆಲ್ಲ ಕೊಟ್ಟಾಗ ಹೌ ಆರ್ ಯು ಲುಕಿಂಗ್ ಆ್ಯಟ್ ಮಧ್ಯರಾತ್ರಿ 12 ಗಂಟೆಗೆ ಶೋ ಕೊಟ್ಟಿದ್ದಾರಲ್ಲ, ಅದನ್ನು ಆಪರ್ಚುನಿಟಿ ಅಂತ ತೊಗೊಂಡ್ರಾ, ಅಥವಾ ಕೆಲವು ಸತಿ ಈ ಬೇಡದೇ ಇರೋದು ಅವೆಲ್ಲ ನಿಮ್ಮನ್ನು ಕಾಡದೇ ಇರೋ ಹಾಗೆ ಹೌ ಆರ್ ಯು ಫೋಕಸ್ಡ್? ಅಂದರೆ ಅದು ನಾನಂತೂ ಆಪರ್ಚುನಿಟಿ ಅಂತಲೇ ತೊಗೊಂಡೆ. ಬಿಕಾಸ್ ಇಂಟರ್ನಾಗಿ ಬಂದವನಿಗೆ ಒಂದು ಶೋ ಸಿಗ್ತಾ ಇದೆ, ನನ್ನ ಹೆಸರು ನಾನು ಹೇಳ್ಕೊಬೋದು ರೇಡಿಯೋಲಿ, ರಜಸ್ ಅಂತ ಜನ ಕೇಳ್ತಾರೆ ಅನ್ನೋ ಒಂದು ಖುಷಿ ಇದೆಯಲ್ಲ. ಆವಾಗಂತೂ ಅದು ಸಿಕ್ಕಾಪಟ್ಟೆ ಇತ್ತು. ಇನ್ಫ್ಯಾಕ್ಟ್ ಈಗಲೂ ಇದೆ. ಬಟ್ ಆವಾಗ ಫಸ್ಟ್ ಟೈಮ್ ನನ್ನದು ಒಂದು ಶೋ ಇದೆ ಅಂತ ನನ್ನ ಶೋ ಸಿಕ್ಕಿದಾಗ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ನಾನು ಅವಾಗ ಅಂದ್ಕೊಂಡೆ ಯಾರು ಕೇಳ್ತಾರೆ ಗುರು ಅಂತ. ಬಟ್ ಎಷ್ಟು ಜನ ಕೇಳೋರು ಅಂದರೆ ಅಷ್ಟು ಮೆಸೇಜಸ್ ಬರ್ತಾಯಿತ್ತು ಅವಾಗ. ಈ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋರು, ಅಥವಾ ನೈಟ್ ಶಿಫ್ಟ್ ಕೆಲಸ ಮಾಡೋರು, ಅಥವಾ ಕ್ಯಾಬಲ್ಲಿ ಓಡಾಡೋರು, ಏರ್ಪೋರ್ಟಿಗೆ ಹೋಗೋರು, ಇವರೆಲ್ಲರೂ ಅರ್ಲಿ ಮಾರ್ನಿಂಗ್ 3-4 ಗಂಟೆ ನಾನು ಮಾತಾಡ್ತಾಯಿದ್ರೆ, ನಾನು ಇವಾಗ ಇಂಡಿಯಾ ಬಿಟ್ಟು ಅಬ್ರಾಡ್ ಹೋಗ್ತಾಯಿದ್ದೀನಿ, ನನಗೊಂದು ಸಾಂಗ್ ಪ್ಲೇ ಮಾಡಿ, ಅಥವಾ ನನ್ನ ಫ್ರೆಂಡ್ ಹೋಗ್ತಾ ಇದ್ದಾನೆ, ಅಥವಾ ನಮ್ಮ ಫ್ಯಾಮಿಲಿ ಹೋಗ್ತಾ ಇದೆ, ಅವ್ರಿಗೊಂದು ವಿಶ್ ಮಾಡಿ, ಈ ಥರದ್ದೆಲ್ಲ ಮೆಸೇಜಸ್ ಬರೋದು. ಅಂದರೆ ಲಿಸ್ನರ್ಸ್ ಜೊತೆ ಪರ್ಸ್ನಲಿ ಕನೆಕ್ಟ್ ಆಗ್ತಾಯಿದ್ದೆ ನಾನು ಅವಾಗ. ಆ್ಯಂಡ್ ನೈಟ್ ಶೋ ಕೊಡೋದಕ್ಕೆ ನನಗೆ ಏನು ಒಂದು ಕಾರಣ ಅಂದರೆ, ರೇಡಿಯೋದಲ್ಲಿ ಒಂದು ಕೆಲಸ ಇದೆ, ಅದು ಆ್ಯಡ್ ಸ್ಕೆಡ್ಯೂಲಿಂಗ್ ಅಂತ. ಈಗ ನೆಕ್ಸ್ಟ್ ಡೇ ಏನು ಆ್ಯಡ್ಸ್ ಬರುತ್ತಲ್ಲ, ರೇಡಿಯೋಲಿ ಏನು ಪ್ಲೇ ಆಗುತ್ತೆ, ಅದನ್ನು ಪ್ರೀವಿಯಸ್ ನೈಟ್ ನಾವು ಕೂತ್ಕೊಂಡು ಸ್ಕೆಡ್ಯೂಲ್ ಮಾಡ್ತೀವಿ. ಅದನ್ನು ಆರ್ಜೆಸ್ಗಳು ಹಾಕಲ್ಲ ಅಲ್ವಾ, ಇದನ್ನು ನಾವು ಹೇಳಬೇಕು.
ಆ್ಯಡು ಹಾಕಲ್ಲ, ಇನ್ನವೇ ಕೆಲವರು ಶೋಗಳಲ್ಲಿ ಸಾಂಗ್ಸು ನಾವು ಹಾಕಲ್ಲ. ಹೌದು, ಅದಕ್ಕೂ ಮ್ಯೂಸಿಕ್ ಮ್ಯಾನೇಜರ್ ಇರ್ತಾರೆ. ಸೊ ಆವಾಗ ಲೈಕ್ ಅದನ್ನು ಬೇರೆಯವ್ರು ಯಾರೋ ಮಾಡ್ತಿದ್ರು, ಇನ್ನೊಬ್ಬರು ಸೌಂಡ್ ಇಂಜಿನಿಯರು. ಅವರು ಆ ಟೈಮಲ್ಲಿ ಕೆಲಸ ಬಿಟ್ಟರು. ಸೊ ನೆಕ್ಸ್ಟು ಯಾರಿದ್ದಿದ್ದು, ನಾನೇ ಇಂಟರ್ನ್. ಆ್ಯಂಡ್ ನನಗೆ ಖುಷಿ, ಬಿಕಾಸ್ ಏನೋ ಒಂದು ಕೆಲಸ ಸಿಗ್ತಾ ಇದೆಯಲ್ಲ ಅಂತ. ಕೆಲಸ ಮಾಡ್ತಾ ಮಾಡ್ತಾ ಲೈಕ್ ಅಲ್ಲಿ ನಂದು ಸ್ಥಾನನ ಗಟ್ಟಿ ಮಾಡ್ಕೋತಾ ಇದ್ದೀನಿ ಅಂತ ನನಗೆ ಖುಷಿ. ಸೊ ಯಾ ಅದೆಲ್ಲ ಆಗ್ತಾ ಇದ್ದಿದ್ದು ಮಿಡ್ ನೈಟಲ್ಲಿ 2 ಗಂಟೆ 3 ಗಂಟೆ, ಅಂದರೆ ಅದು ಪ್ರೋಸೆಸ್ ಇದ್ದಿದ್ದೇ ಹಾಗೆ. ಸೊ ನಾನು ಆಫೀಸಲ್ಲೇ ಇರ್ತಾಯಿದ್ದೆ ಆ ಟೈಮಲ್ಲಿ. ಸೊ ಹಾಗಾಗಿ ಅದನ್ನು ಮಾಡ್ತಾ ಈ ಆ್ಯಡ್ಸು ಸ್ಕೆಡ್ಯೂಲ್ ಮಾಡ್ತಾ ಸ್ಟುಡಿಯೋದಲ್ಲಿ ಇರ್ತಾಯಿದ್ದೆ. ಸೊ ಹಾಗಾಗಿ ಆ ಶೋ ಸಿಕ್ಕಿದ್ದು ನನಗೆ. ಬಟ್ ಐ ಲೈಕ್ ದ ಸೆಂಟೆನ್ಸ್ ವಿಚ್ ಯು ಸೆಡ್, ಏನು ಸಿಕ್ಕಿದ್ರು ನಾನು ಕೆಲಸ ಮಾಡ್ತಾ ಮಾಡ್ತಾ ನನ್ನ ಸ್ಥಾನನ ಗಟ್ಟಿ ಮಾಡ್ಕೋತಾ ಇದ್ದೀನಿ ಅನ್ನೋದಿದೆಯಲ್ಲ. ಐ ಥಿಂಕ್ ದಟ್ ಈಸ್ ಪ್ಯೂರ್ ಬ್ರಿಲಿಯನ್ಸ್, ಅಥವಾ ಸಮ್ವೇರ್ ಹಾರ್ಡ್ ವರ್ಕ್ ಮಿಕ್ಸ್ಡ್ ವಿತ್ ದ ಪರ್ಪಸ್. ಅಂದರೆ ಏನಂತಾರೆ ಅದನ್ನು, ಏನೋ ಒಂದು ಮಾಡಬೇಕು ಅಂತ. ಇಟ್ಸ್ ನಾಟ್ ಲೈಕ್, ಬಿಕಾಸ್ ನನಗೆ ಫಸ್ಟ್ 6 months ಅಂತ ಒಂದು ಅಗ್ರಿಮೆಂಟ್ ಇತ್ತು ಇಂಟರ್ನ್ಶಿಪ್ಪು. ನೆಕ್ಸ್ಟ್ 6 months ನಾನು ಅಲ್ಲಿ ಇರಬೇಕು ಅಂದರೆ ನಾನು ಪ್ರೂವ್ ಮಾಡ್ಕೋಬೇಕು. ಇಲ್ಲ ಅಂದರೆ ಹೋಯ್ತು ಪ್ಯಾಷನ್ ಅಂತ ಏನು ರೇಡಿಯೋಗೆ ಬಂದಿದ್ದೆ, ಅಲ್ಲಿ ನಾನು ಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದರೆ ವಾಪಸ್ ಕಳಿಸ್ಬಿಡ್ತಾರೆ ಅಲ್ವಾ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಜೊತೆಗೆ ಇನ್ನೊಂದು ಹುಡುಗಿ ಇಂಟರ್ನ್ ಇದ್ಲು. ಸೊ ಇಟ್ ವಾಸ್ ಲೈಕ್ ನಾನಾ ಅವಳ ಅಂತ ಯಾರು ಒಬ್ಬರನ್ನ ರಿಟೈನ್ ಮಾಡಬೇಕಾಗಿತ್ತು ಕಂಪನಿ. ಸೊ ನಾನು ಎಕ್ಸ್ಟ್ರಾ ಎಫರ್ಟ್ ಎಲ್ಲ ಹಾಕಿ ನಾನೇ ಇರಬೇಕು ಗುರು ಇಲ್ಲಿ ಅಂದ್ಬಿಟ್ಟು, ಐ ಮೀನ್ ನಥಿಂಗ್ ಅಗೇನ್ಸ್ಟ್ ಹರ್, ಬಟ್ ಲೈಕ್ ನಂದೊಂದು ಸ್ಟ್ಯಾಂಪ್ ಬೀಳಬೇಕಾಗಿತ್ತು ಅಲ್ಲಿ. ಸೊ ಹಾಗಾಗಿ ಐ ಯೂಸ್ ಟು ಡೂ ಎವ್ರಿಥಿಂಗ್. ದೇರ್ ಆರ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇನ್ ರೇಡಿಯೋ, ಪ್ರೋಗ್ರಾಮಿಂಗ್ ಆಗಿರ್ಬೋದು ಅಥವಾ IT ಆಗಿರ್ಬೋದು. ಈವನ್ ನಾನು IT ಕೂಡ ಕಲಿತೆ. ಈ ಸರ್ವರ್ ರೂಮ್ಗಳು ಹೆಂಗೆ ವರ್ಕ್ ಆಗುತ್ತೆ, ಆಮೇಲೆ ಬ್ರಾಡ್ಕಾಸ್ಟ್ ಹೆಂಗಾಗತ್ತೆ, ಈ ಥರದ್ದೆಲ್ಲ. ಬಿಕಾಸ್ ನಮ್ಮ ಟೆಕ್ನಿಕಲ್ ಹೆಡ್ ಒಬ್ಬರು ಇದ್ದರು, ವಿಲ್ಫ್ರೆಡ್ ಅಂತ. ಅವ್ರ ಜೊತೆ ಕೂತ್ಕೊಂಡು ಕಂಪ್ಲೀಟ್ ಸರ್ವರ್ ರೂಮ್ದು ಸ್ಕ್ಯಾನ್ ಮಾಡಿದ್ದೆ ನಾನು. ಹಿಂಗೆ ಅವ್ರು ಏನಾದರೂ ಪ್ರಾಬ್ಲಮ್ ಆದರೆ ಲೈಕ್ ನನಗೆ ಕಾಲ್ ಮಾಡೋರು ಅವರು ನೈಟ್ ಹೊತ್ತು. ಸೊ ಮಗ ಹಿಂಗಾಗಿದೆ, ಹಿಂಗೆ ಮಾಡು ಅಂತ. ಅವ್ರಿಗೆ ನನ್ನ ಮೇಲೆ ಒಂಥರ ನನ್ನ ಕಾನ್ಫಿಡೆನ್ಸ್ ನೋಡಿ ಅವ್ರಿಗೊಂಥರ ಕಾನ್ಫಿಡೆನ್ಸು, ಇವನಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ. ಸೊ ಹಾಗಾಗಿ ಆ ಟೆಕ್ನಿಕಲ್ ಬ್ರಾಡ್ಕಾಸ್ಟಿಂಗ್ ಕಲ್ತಿದ್ರಿಂದ ಅದು ಇನ್ನೊಂದು ಎಕ್ಸ್ಟ್ರಾ ಸ್ಟ್ಯಾಂಪ್ ಇತ್ತು.